ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸ್ವಲ್ಪ ದಿನಗಳ ಹಿಂದೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಆ ವರ್ಕ್ ಫ್ರಮ್ ಹೋಮ್ ಜಾಬ್ದು ವಿಡಿಯೋ ಕೆಳಗಡೆ ಒಬ್ರು ಕಮೆಂಟ್ ಮಾಡಿದ್ರು. ಸೊ ಆ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅವರು ಅದಕ್ಕೆ ಅಪ್ಲೈ ಮಾಡಿ ಅವ್ರಿಗೆ ಜಾಬ್ ಸಿಕ್ಕಿದೆ, ಹಾಗೆ ಒಂದು ಒಳ್ಳೆ ಪ್ಯಾಕೇಜ್ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರನೇ ಅವ್ರು ಕಮೆಂಟ್ ಮಾಡಿದ್ರು. ಸೊ ಅದೇ ಕಂಪ್ನಿಯಲ್ಲಿ ಇನ್ನೂ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳನ್ನ ಇವಾಗ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಾನು ಈ ವಿಡಿಯೋದಲ್ಲಿ ಡಿಟ್ಟೋ ಅನ್ನೋ ಒಂದು ಕಂಪ್ನಿಯ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಈ ಡಿಟ್ಟೋ ಏನು ಅಂದ್ರೆ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಸೊ ನಾವು ಇನ್ಶೂರೆನ್ಸ್ ತಗೋಬೇಕಾದ್ರೆ ತುಂಬಾ ಡೌಟ್ಸ್ಗಳಿರುತ್ತೆ. ಸೊ ಅಂತ ಟೈಮಲ್ಲಿ ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ಇವರು ನಿಮಗೆ ಯಾವುದು ಬೆಸ್ಟ್ ಇನ್ಶೂರೆನ್ಸ್ ಅಂತ ತಿಳಿಸ್ಕೊಡ್ತಾರೆ. ಸೊ ಈ ಕಂಪ್ನಿಯಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಖಾಲಿ ಇದೆ. ಸೊ ಅದ್ರ ಬಗ್ಗೆ ಇದರಲ್ಲಿ ಹೇಳ್ತೀನಿ. ಸೊ ಆ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದು ಅಂದರೆ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಅಂತ. ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಈ ಪೇಜ್ಗೆ ಹೇಗೆ ಬರಬೇಕು ಅಂತಂದರೆ, ಗೂಗಲ್ಗೆ ಹೋಗ್ಬಿಟ್ಟು ಡಿಟ್ಟೋ ಅಂತ ಸರ್ಚ್ ಮಾಡಿ, ಅದಾದಮೇಲೆ ಫಸ್ಟ್ನೇದು ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಇಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೇರೆ ಬೇರೆ ಜಾಬ್ಗಳಿದೆ, ಬಟ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಜಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್. ಅದರಲ್ಲೂ ಅಡ್ವೈಸರಿ ಮತ್ತು ಸೆಂಟ್ರಲ್ ಜಾಬ್ಸ್ ಅಂತ ಇದೆ. ಅಡ್ವೈಸರಿ ಜಾಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ಡಿಟ್ಟೋ ಏನು ಅಂತ ಹೇಳಿದರೆ, ಡಿಟ್ಟೋ ಆಲ್ರೆಡಿ ಹೇಳಿದೆ, ಇದು ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ. ಸೊ ಜನರಿಗೆ ಇನ್ಶೂರೆನ್ಸ್ ತಗೋಬೇಕಾದ್ರೆ, ಲೈಕ್ ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಡೌಟ್ಸ್ ಇರುತ್ತೆ. ಆ ಡೌಟ್ಸ್ನ ಇವರು ಕ್ಲಿಯರ್ ಮಾಡ್ಕೊಡ್ತಾರೆ. ಇನ್ನು ಹೂ ಇಸ್ ಬ್ಯಾಕಿಂಗ್ ಅಸ್, ಇದಕ್ಕೆ ಯಾರು ಫಂಡ್ ಮಾಡ್ತಿದ್ದಾರೆ ಅಂದರೆ ಝೀರೋದಾ ಅನ್ನೋ ಒಂದು ಕಂಪ್ನಿ. ಇದು ಒಂದು ಇಂಡಿಯಾದ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್, ತುಂಬ ಜನಕ್ಕೆ ಗೊತ್ತಿರ್ಬೋದು. ಸೊ ಈ ಕಂಪ್ನಿಯವರು ಈ ಡಿಟ್ಟೋನ ನಡೆಸ್ತಾ ಇರೋದು. ಸೊ ಇದರಿಂದ ನೀವು ತಿಳ್ಕೊಬೋದು ಇದೇನು ಸ್ಕ್ಯಾಮ್ ಕಂಪ್ನಿ ಅಲ್ಲ, ಲೈಕ್ ಒಂದು ರೆಪ್ಯೂಟೆಡ್ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಅಂದರೆ, ಕಾಲ್ ಮಾನಿಟರಿಂಗ್ ಆ್ಯಂಡ್ ಪ್ರೊವೈಡ್ ಆಕ್ಷನಬಲ್ ಇನ್ಸೈಟ್ಸ್ ಟು ಇಂಪ್ರೂವ್ ಕರೆಂಟ್ ಪ್ರೊಸೆಸ್. ಅಂದರೆ ಇನ್ಶೂರೆನ್ಸ್ ಅಡ್ವೈಸರ್ ಜಾಬ್ ಮಾಡ್ತಿರ್ತಾರಲ್ಲ ಅವರ ಕಾಲ್ ಮಾನಿಟರಿಂಗ್ ಮಾಡೋದು. ಅಂದರೆ ಕಾಲ್ನ ಶೆಡ್ಯೂಲ್ ಮಾಡಿರ್ತಾರಲ್ಲ ಅವ್ರಿಗೆ ತಿಳಿಸ್ಬಿಟ್ಟು ಆ ಕಾಲ್ನ ಅಟೆಂಡ್ ಮಾಡೋಕೆ ಹೇಳೋದು. ಹಾಗೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂದರೆ ಅದಕ್ಕೆ ಇನ್ಸೈಟ್ಸ್ ಕೊಡೋದಾಗಿರುತ್ತೆ. ಈ ಪ್ರಾಸೆಸ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ನಿಮ್ಮ ಇನ್ಸೈಟ್ಸ್ ಏನಾದರೂ ಕೊಡೋದಿದ್ರು ಕೊಡ್ಬೋದು, ಅದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಈ ಇನ್ಶೂರೆನ್ಸ್ ಅಡ್ವೈಸರ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ನೀವು ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಿರುತ್ತೆ. ಅದನ್ನ ಕಲೆಕ್ಟ್ ಮಾಡಿ ಅವ್ರಗಳಿಗೆ ತಿಳಿಸ್ಕೊಡೋದಾಗಿರುತ್ತೆ. ಹಾಗೆ ಅಡ್ವೈಸರ್ ರೆಕಮೆಂಡೇಶನ್ಗೆ ಫೀಡ್ಬ್ಯಾಕ್ ಕೊಡೋದಾಗಿರುತ್ತೆ. ಇನ್ನು ಹಾಗೆ ಕಸ್ಟಮರ್ ಸಪೋರ್ಟ್ದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಇನ್ಸೈಟ್ಸ್ನ ಕೊಡೋದಾಗಿರುತ್ತೆ. ಇನ್ನು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೋಡೋದಾದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಸೊ ಇವರ ರಿಕ್ವೈರ್ಮೆಂಟ್ ಅಂದರೆ 0 to 3 ಇಯರ್ ಎಕ್ಸ್ಪೀರಿಯನ್ಸ್ ಇದ್ರೆ ಇವರು ತಗೊತಾರೆ. ಹಾಗೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಇನ್ನು ಕಸ್ಟಮರ್ ಹ್ಯಾಂಡ್ಲ್ ಮಾಡೋ ಸ್ಕಿಲ್ಸ್ ಇರಬೇಕು. ಹಾಗೆ ಈ ವರ್ಕ್ ಮಾಡಬೇಕಾದ್ರೆ ಲೈಕ್ ಓನರ್ಶಿಪ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿನ ತೋರಿಸ್ಬೇಕಿರುತ್ತೆ. ಹಾಗೆ ಅನಾಲಿಟಿಕಲ್ ಸ್ಕಿಲ್ ಇರಬೇಕು. ಸೊ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡಾದ್ಮೇಲೆ ಅವ್ರಿಗೇನಾದರೂ ನೀವು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಂದರೆ ಅವರು ನಿಮಗೆ ಇಮೇಲ್ನ ಮಾಡ್ತಾರೆ. ಆ ಇಮೇಲಲ್ಲಿ ಲೈಕ್ ಲಿಂಕ್ ಅಥವಾ ಏನಾದ್ರು ಕೊಟ್ಟಿರ್ತಾರೆ, ಅಲ್ಲಿ ನೀವು ಲೈಕ್ ವಿಡಿಯೋನ ರೆಕಾರ್ಡ್ ಮಾಡಿ ನಿಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕಿರುತ್ತೆ. ಸೊ ಅದಕ್ಕೋಸ್ಕರನೇ ಅವಾಗವಾಗ ನಿಮ್ಮ ಇನ್ಬಾಕ್ಸ್ ಅದನ್ನೆಲ್ಲ ಚೆಕ್ ಮಾಡಿ ಇದಕ್ಕೆ ಅಪ್ಲೈ ಮಾಡಾದ್ಮೇಲೆ ಪರ್ಕ್ಸ್ ಅಂದರೆ ನಿಮಗೆ ಸಂಬಳ ಆಗಿರ್ಬೋದು ಅಥವಾ ಏನಾದ್ರು ಬೇರೆ ಏನು ಸಿಗುತ್ತೆ ಅಂತ ನೋಡೋದಾದ್ರೆ, ಇದು ಒಂದು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಜಾಬ್. ಹಾಗೆ ನಿಮಗೆ CTC ನೋಡೋದಾದ್ರೆ 4,54,600 ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಲೈಕ್ PF ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆದ್ರೂ ಕೂಡ ನಿಮಗೆ ಮೋರ್ ದೆನ್ 30,000 ಅಂತೂ ಸ್ಯಾಲ್ರಿ ಬಂದೇ ಬರುತ್ತೆ. ಅದ್ರ ಜೊತೆಗೆ ಕಾಂಪ್ರಿಹೆನ್ಸಿವ್ ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಕೊಡ್ತಾರೆ. ಸೊ ಹಾಗೆ ನೋಟ್ನ ಕೊಟ್ಟಿದ್ದಾರೆ. ಸೊ ಈ ಕಂಪ್ನಿಗೆ ಏನಾದರೂ ನೀವು ಅಪ್ಲೈ ಮಾಡಬೇಕು ಅಂದರೆ ಜಾಯಿನ್ ಡಿಟ್ಟೋ ಅಂತ ವೆಬ್ಸೈಟ್ಗೇನೆ ಬಂದು ಅಪ್ಲೈ ಮಾಡಿ. ಹಾಗೆ ಬೇರೆ ಕಡೆ ಎಲ್ಲ ಹಾಕಿರ್ತಾರಲ್ಲ ಅಲ್ಲೆಲ್ಲೋ ಅಪ್ಲೈ ಮಾಡೋಕೋಬೇಡಿ, ಅದು ಸ್ಕ್ಯಾಮ್ ಆಗಿದ್ರು ಆಗಿರುತ್ತೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಅಪ್ಲೈ ನಾವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೆಸ್ಯೂಮ್ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಕೊಡಿ. ದೆನ್ ಇಮೇಲ್, ಮೊಬೈಲ್ ನಂಬರ್ ಕೊಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಅದನ್ನು ಕೊಡಬೇಕಿರುತ್ತೆ. ಇನ್ನು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕು. ಇನ್ನು ನೀವೇನಾದ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಅದರ ನೋಟಿಸ್ ಪೀರಿಯಡ್ ಕೊಡಬೇಕಿರುತ್ತೆ. ಇಲ್ಲ ಅಂದರೆ ನೀವೇನು ವರ್ಕ್ ಮಾಡ್ತಿಲ್ಲ ಅಂದರೆ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೀವೇನಾದ್ರು ವರ್ಕ್ ಮಾಡ್ತಿದ್ರೆ ಕರೆಂಟ್ CTC ಎಷ್ಟಿದೆ ಅದನ್ನ ಕೊಡಬೇಕಿರುತ್ತೆ. ಇನ್ನು ನೀವೇನಾದ್ರು ಜಾಸ್ತಿ ಇದ್ದು ಈ 4.5 lakh LPAಗೆ ಓಕೆನಾ ಇಲ್ವಾ ಅಂತ ಕೇಳಿದರೆ, ಓಕೆ ಅಂದರೆ ಓಕೆ ಕೊಡಿ. ಇಲ್ಲ ಅಂತ ಅಂದರೆ ಅವರು ನಿಮಗೆ ಪಿಚ್ ಮಾಡ್ತಾರೆ ಇನ್ಕ್ರೀಸ್ ಮಾಡೋಕ್ಕೆ, ಆವಾಗ ನೀವು ಮಾತಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಕ್ವಶನ್ಗಳಿದೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಲೈಕ್ ನಿಮಗೆ ಏನು ಅನಿಸುತ್ತೆ ಅದಕ್ಕೆ ಆನ್ಸರ್ ಮಾಡಿ.
ಹಾಗೆ ನೀವು ಎಲ್ಲಿಂದ ಈ ಜಾಬ್ ಓಪನಿಂಗ್ ಬಗ್ಗೆ ತಿಳ್ಕೊಂಡ್ರಿ ಅಂದರೆ ಲೈಕ್ ಈಗ ಯೂಟ್ಯೂಬ್ ವಿಡಿಯೋ ನೋಡಿ ನೀವು ತಿಳ್ಕೊತಾ ಇರೋದು, ಸೊ ಯೂಟ್ಯೂಬ್ ಅಂತ ಕೊಡಿ. ಹಾಗೆ ನಿಮಗೆ ಯಾರು ರೆಫರ್ ಮಾಡಿದಾರ ಅಂತ ಕೇಳ್ತಿದೆ. ಸೊ ನಾನು ಈ ಕಂಪ್ನಿಲೇನು ವರ್ಕ್ ಮಾಡ್ತಿಲ್ಲ, ನಾನು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ವೀಡಿಯೋ ಮಾಡ್ತಿರೋದು. ಸೊ ನೋ ಅಂತ ಕೊಡಿ. ನಿಮ್ಗೇನಾದ್ರು ನಿಮ್ಮ ಫ್ರೆಂಡ್ ಏನಾದ್ರು ರೆಫರ್ ಮಾಡಿದರೆ ಅಂಥದ್ರಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಅವ್ರದ್ದು ID ಹಾಕಬೇಕಿರುತ್ತೆ. ಈಗೇನಿಲ್ಲ, ಸೊ ನೋ ಅಂತ ಕೊಡಿ. ಆಮೇಲೆ ನಿಮ್ಮ ಕ್ರಿಮಿನಲ್ ಕೇಸ್ ಹತ್ರ ಏನಾದ್ರು ಇದೆಯಾ, ಎಸ್ ಅಥವಾ ನೋ ಅದೇನು ಅದು ಕೊಡಿ. ಅದಾದಮೇಲೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸೊ ಅದಾದಮೇಲೆ ಲೈಕ್ ನೀವು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅನ್ಸಿದ್ರೆ ಅವರು ನಿಮಗೆ ಇಮೇಲ್ ಮಾಡ್ತಾರೆ, ಅಲ್ಲಿ ನಿಮ್ಮ ವಿಡಿಯೋ ರೆಸ್ಯೂಮ್ ಮಾಡಿ ಕಳಿಸ್ಬೇಕಿರುತ್ತೆ. ಸೊ ಅದಾದಮೇಲೆ ಲೈಕ್ HR ಜೊತೆ ಇಂಟರ್ವ್ಯೂ ಅದೆಲ್ಲ ಇರುತ್ತೆ, ಅದೆಲ್ಲ ಪಾಸ್ ಆದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಇದು ಒಂದು ಒಳ್ಳೆ ಆಪರ್ಚುನಿಟಿ. ಲೈಕ್ ಫ್ರೆಷರ್ಸ್ಗೆ 4.5 lakh LPA ಎಲ್ಲ ಗುಡ್ ಅಮೌಂಟ್ ಅಂತಾರೆ ಹೇಳ್ಬೋದು. ಸೊ ನೀವು ಜಸ್ಟ್ ಡಿಗ್ರಿ ಆಗಿದ್ರೆ ಲೈಕ್ ಈಗ ಯೂಶ್ವಲಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಈ ಥರ ಫೀಲ್ಡಲ್ಲಿದ್ದರೆ ಜಾಸ್ತಿ ಪ್ಯಾಕೇಜನ್ನೇ ಸಿಗುತ್ತೆ. ಬಟ್ BCom ಅಥವಾ ಆರ್ಟ್ಸ್ ಈ ಥರ ಎಲ್ಲ ಮಾಡಿದರೆ ಕಡಿಮೆ ಪ್ಯಾಕೇಜ್ ಇರುತ್ತೆ. ಸೊ ಅಂಥವ್ರು ಇಂಥದ್ದನ್ನ ಚೂಸ್ ಮಾಡಿ ಇಲ್ಲಿಗೆ ವರ್ಕ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರೇನಾದ್ರು ಜಾಬ್ನ ಸರ್ಚ್ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.